ಗುರುಕುಲದಲ್ಲಿ ವಿದ್ಯಾಭ್ಯಾಸ ಆರಂಭವಾದ ದಿನಗಳಿಂದಲೇ ವೆಂಕಟನಾಥರು ಇತರ ಶಿಷ್ಯರಿಂದ ವಿಭಿನ್ನರಾಗಿದ್ದರು. ಅವರು ಮಧ್ವವಿಜಯ, ಉಷಾಹರಣ, ಅಮೃತಹರಣ ಎಂಬ ಉನ್ನತ ಕಾವ್ಯಗಳನ್ನು ಆಸಕ್ತಿಯಿಂದ ಓದುತ್ತಿದ್ದರು. ಗುರುಕುಲದಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಮಕ್ಕಳಿಗೆ ಆಟಗಳಲ್ಲೂ ತರಬೇತಿ ಇರುತ್ತಿತ್ತು. ಶಿಷ್ಯರು ಆಡುವ ಗುಡುಗುಡು ಅಂದರೆ ಕಬಡ್ಡಿ ಆಟ, ಉಸಿರನ್ನು ಹಿಡಿದು ಆಡುವ ಆಟ ಅನೇಕರಿಗೆ ಕಷ್ಟವಾಗುತ್ತಿತ್ತು. ಆದರೆ ವೆಂಕಟನಾಥರಿಗೆ ಇದು ಸುಲಭವಾಗಿತ್ತು. ಕಾರಣ, ಅವರು ಬಾಲ್ಯದಿಂದಲೇ ಪ್ರಾಣಾಯಾಮದ ಅಭ್ಯಾಸ ಮಾಡಿಕೊಂಡಿದ್ದರು. ಇದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಇವನು ಕೇವಲ ವಿದ್ಯೆಯಲ್ಲಿ ಮಾತ್ರವಲ್ಲ, ದೇಹ ಪ್ರಾಣಶಕ್ತಿಯಲ್ಲೂ ಅಪೂರ್ವನು ಎಂದು. ಲಕ್ಷ್ಮೀ ನರಸಿಂಹಾಚಾರ್ಯರೊಂದಿಗೆ ವೆಂಕಟನಾಥರು ಕುಂಭಕೋಣದಲ್ಲಿರುವ ಸುಧೀಂದ್ರ ಆಚಾರ್ಯರ ಆಶ್ರಮ ಗುರುಕುಲ ವಿದ್ಯಾಪೀಠಕ್ಕೆ ಬಂದಾಗ ಅದು ಕೇವಲ ಒಂದು ಭೇಟಿಯಾಗಿರಲಿಲ್ಲ, ಅದು ವಿಧಿಯೇ ರೂಪಿಸಿದ ಮಹತ್ವದ ಘಟ್ಟ. ಆ ಆಶ್ರಮದಲ್ಲಿ ಸುಧೀಂದ್ರ ಆಚಾರ್ಯರು ವೆಂಕಟನಾಥರ ಪ್ರತಿಭೆಯನ್ನು ಕೇವಲ ಗುರುತಿಸಲಿಲ್ಲ, ಶೋಧಿಸಿ ಸಂಸ್ಕರಿಸಿ ಪರಿಪಕ್ವಗೊಳಿಸಿದರು. ಬಾಲಕನ ಜ್ಞಾನವನ್ನು ಶಾಸ್ತ್ರದ ಶಿಸ್ತಿನಿಂದ ಗಟ್ಟಿಗೊಳಿಸಿ ಅವನನ್ನು ಒಬ್ಬ ಅಪರೂಪದ ಮೇಧಾವಿಯಾಗಿ ರೂಪಿಸಿದರು. ಅಂದಿಗೆ ವೆಂಕಟನಾಥರ ಬಾಲ್ಯಕ್ಕೆ ಅಂತ್ಯವಾಯಿತು. ಶ್ರೀಪತಿಯ ಕಟಾಕ್ಷ ವೀಕ್ಷಣ ತಪ್ಪುವಾಗ ಅನೇಕ ಬಂಧುಗಳು ಲಕ್ಷ ವೈದ್ಯರುಗಳು ಇರಲಾಗಿ, ಶ್ರೀಪತಿಯ ಕಟಾಕ್ಷ ವೀಕ್ಷಣ ತಪ್ಪುವಾಗ ಅನೇಕ ಬಂಧುಗಳು ಲಕ್ಷ ವೈದ್ಯರುಗಳು ಇರಲಾಗಿ, ಕಣ್ಣ ಬಿಡುವರು ತಾಪಸಿ ಅರಣ್ಯದೊಳಗೆ ಒಬ್ಬ ಒಂಟಿಯಾಗಿರಲು, ಅಂಜಬೇಡೆಂದು ತಾಪಸಿ ಅರಣ್ಯದೊಳಗೆ ಒಬ್ಬ ಒಂಟಿಯಾಗಿರಲು, ಅಂಜಬೇಡೆಂದು ನಮ್ಮ ಕಂಜನಾಭನೆ ಬಂದು ಆಪತ್ತುಗಳ ಪರಿಹರಿಸುವ ನಮ್ಮ ಪುರಂದರ ವಿಠಲ, ಆಪತ್ತುಗಳ ಪರಿಹರಿಸುವ ನಮ್ಮ ಪುರಂದರ ವಿಠಲ.